ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ವಿಕ್ರಮ ಬೇತಾಳನ ಕಥೆಗಳನ್ನ ಎಲ್ಲರೂ ಕೇಳಿರ್ತೀವಿ, ನೋಡಿರ್ತೀವಿ ಕತೆ ಕಾದಂಬರಿಗಳಲ್ಲಿ. ಅದೇ ರೀತಿಯ ವಾತಾವರಣ ಕರ್ನಾಟಕ ಬಿಜೆಪಿಯಲ್ಲಿ ಇರ್ತಾ ಇದೆ. ವಿಜಯೇಂದ್ರ ಅವರಿಗೆ ಅಂದ್ರೆ ಯಡಿಯೂರಪ್ಪನವರಿಗೆ ಯತ್ನಾಳ್ ಬೆನ್ನು ಬಿಡದ ಬೇತಾಳನ ಥರ ಕಾಡ್ತಾ ಇದ್ದಾರೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ನಡೆಗಳಿಗೆ ಅಡ್ಡಗಾಲು ಹಾಕ್ತಾ ಇದ್ದಾರೆ ಯತ್ನಾಳ್. ಬಿಜೆಪಿಯ ಅಧ್ಯಕ್ಷರಾಗಿ ವಿಜಯೇಂದ್ರ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಯತ್ನಾಳ್. ಅದಕ್ಕೆ ವಿಜಯೇಂದ್ರ ಅವ್ರದ್ದೇ ಆದಂಥ ತಪ್ಪುಗಳಿದ್ರೂ ಕೂಡ ಆ ತಪ್ಪುಗಳನ್ನ ಎತ್ತಿ ತೋರಿಸುವಲ್ಲಿ ಯತ್ನಾಳ್ ಸದಾ ಕಾರ್ಯಮಗ್ನರಾಗಿದ್ದಾರೆ. ಅದರಿಂದ ವಿಜಯೇಂದ್ರ ಎಕ್ಸ್ಪೋಸ್ ಆಗ್ತಾನೆ ಇದ್ದಾರೆ. ಎಸ್ ವೀಕ್ಷಕರೇ, ಯತ್ನಾಳ ವಿಜಯೇಂದ್ರಗೆ ಬೆನ್ನಿಗೆ ಬಿದ್ದ ಬೇತಾಳ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ನಾನು ಹಂಗೆ ನಾಟಕ ಮಾಡಿದ್ದೆ ಅಂದ್ರೆ ಯಡಿಯೂರಪ್ಪನ ಹೋದ ಸಲ ತಗೊಂಡ್ರೆ ಈ ಸಲ ಅಲ್ಲ, ಹಿಂದಿನ ಸಲ ಅವಾಗ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೇನೆ. ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ಮಾಡದ ನಾನು ಮಗನ ಮಾಡಲಿಲ್ಲ ಅಂದ್ರೆ ನಾ ಶಿವಮೊಗ್ಗ ಲೋಕಸಭಾ ಅಡ್ಡೆ ಎಲೆಕ್ಷನ್ ಮಾಡ್ತೀನಿ. ಅವ್ರು ಏನು ಹೇಳ್ತಿರ್ತಾರೆ ಅದ್ರ ಉಲ್ಟಾ ನಡೆದಿರ್ತೈತೆ ಒಳಗೆ. ಎಸ್ ವೀಕ್ಷಕರೇ, ಹಿಂದೂ ಹುಲಿ ಅಂತ ಹೇಳಿ ಯತ್ನಾಳ್ ತಾನೊಬ್ಬ ಕೇಸರಿ ಕಲಿ ಅಂತ, ಹಿಂದುತ್ವದ ಹೃದಯ ಸಾಮ್ರಾಟ್ ಅಂತ, ಹಿಂದುತ್ವದ ಪ್ರತಿಪಾದಕ ಅಂತ ಬಿಂಬಿಸ್ಕೊಂಡು ಏನು ಓಡಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಸಹಸ್ರಾರು ಜನ ಏನು ಸೇರ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಭಾರಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ಯತ್ನಾಳ್ ತಮ್ಮ ರಾಜಕೀಯ ಕಡುವೈರಿ ಯಡಿಯೂರಪ್ಪ ಹಾಗೂ ಅವರ ಸುಪುತ್ರ BY ವಿಜಯೇಂದ್ರ ವಿರುದ್ಧ ತಮ್ಮ ವಾಗ್ಝರಿಯನ್ನ ಮುಂದುವರಿಸ್ತಾನೆ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ವಿಜಯೇಂದ್ರ ಅವರಿಗೆ ಯತ್ನಾಳ್ ಸವಾಲನ್ನ ಹಾಕ್ತಾ ಇದ್ದಾರೆ. ವಿಜಯೇಂದ್ರ ಅವರ ಪ್ರತಿಯೊಂದು ನಡೆಗಳನ್ನ ಯತ್ನಾಳ್ ವಿರೋಧಿಸ್ತಾನೆ ಬರ್ತಾ ಇದ್ದಾರೆ. ಈ ಮೂಲಕ ವಿಜಯೇಂದ್ರ ಏನು ಸಂಘಟನೆ ಮಾಡಬೇಕು, ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಬೇಕು, ಮತ್ತೆ ಕಾಂಗ್ರೆಸ್ ವಿರುದ್ಧ ಹೋರಾಡಿ ಅಧಿಕಾರಕ್ಕೆ ಬರುವಲ್ಲಿ ಬಿಜೆಪಿಯನ್ನ ಹದಗೊಳಿಸಬೇಕು ಅಂತ ಏನು ಓಡಾಡ್ತಾ ಇದ್ದಾರಲ್ಲ, ಆ ಹೋರಾಟಕ್ಕೆ ಯತ್ನಾಳ್ ಹಾಕ್ತಾ ಇರುವಂತಹ ಸವಾಲು ವಿಜಯೇಂದ್ರ ಅವರಿಗೆ ಬಿಸಿ ತುಪ್ಪ ಅನ್ನುವಂತಾಗಿದೆ. ಅರ್ಥಾತ್ ಯಡಿಯೂರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಎಸ್ ವೀಕ್ಷಕರೇ, ತಮ್ಮ ರಾಜಕೀಯ ಪ್ರತಿಸ್ಪರ್ಧಿ ಅಂತ ಅಲ್ಲ, ಯಡಿಯೂರಪ್ಪನವರ ನೇತೃತ್ವದಲ್ಲೇ ಯತ್ನಾಳ್ ಬಿಜೆಪಿಗೆ ಬಂದರು. ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆದುಕೊಂಡು ಬರುವಲ್ಲಿ ಯಡಿಯೂರಪ್ಪ ಪ್ರಮುಖ ಪಾತ್ರವನ್ನು ವಹಿಸಿದರು. ಯತ್ನಾಳ್ ಬಗ್ಗೆ ಅಮಿತ್ ಶಾ, ನರೇಂದ್ರ ಮೋದಿ ಅವರಿಗೆ ಪಾಸಿಟಿವ್ ಆಗಿ ಹೇಳಿ ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆದುಕೊಂಡು ಬರುವಲ್ಲಿ ಯಡಿಯೂರಪ್ಪ ಸಕ್ಸಸ್ ಆಗಿತ್ತು. ಆ ಸಕ್ಸಸ್ ರೇಟ್ ಯಡಿಯೂರಪ್ಪನವರಿಗೆ ಸಿಕ್ಕಿತ್ತು, ಲಾಭ ಸಿಕ್ಕಿತ್ತು ಯತ್ನಾಳ್ ಬಿಜೆಪಿಗೆ ಬಂದಿದ್ದಕ್ಕೆ. ಆದರೆ ಯತ್ನಾಳ್ ಮತ್ತು ಯಡಿಯೂರಪ್ಪ ಒಂದೇ ಸಮುದಾಯದ ನಾಯಕರು, ಪ್ರಬಲ ಲಿಂಗಾಯತ ವರ್ಗದ ನಾಯಕರು, ಮುಂಚೂಣಿ ನಾಯಕರು, ಸಮುದಾಯದ ನಾಯಕರು. ಯಡಿಯೂರಪ್ಪ ಹೇಳಿದ್ರು ಲಿಂಗಾಯತ ಸಮುದಾಯ ಕೇಳುತ್ತೆ, ಅದೇ ರೀತಿ ಯತ್ನಾಳ್ ಅವರು ಹೇಳಿದ್ರು ಕೂಡ ಲಿಂಗಾಯತ ಸಮುದಾಯ ಕೇಳುತ್ತೆ. ಯತ್ನಾಳ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಉತ್ತರ ಕರ್ನಾಟಕದಲ್ಲಿ ಪ್ರಬಲ ಹಿಂದುತ್ವದ ಪ್ರತಿಪಾದಕ ಅನ್ನೋ ಥರ ತಮ್ಮ ಹೆಸರನ್ನ ಗುರುತಿಸಿಕೊಂಡಿದ್ದಾರೆ. ಮರಾಠ ಸಮುದಾಯವನ್ನ ತನ್ನೆಡೆಗೆ ಸೆಳೆದುಕೊಂಡಿದ್ದಾರೆ. ಶಿವಾಜಿ ಮಹಾರಾಜ್ ಅವರ ಅನುಯಾಯಿ ಅಂತ ಬಿಂಬಿಸಿಕೊಂಡಿದ್ದಾರೆ. ಹೀಗಾಗಿ ಲಿಂಗಾಯತ್ ಅವ್ರನ್ನ ಹೊರತುಪಡಿಸಿ ಪ್ರಬಲ ಹಿಂದೂ ಸಮುದಾಯ ಯತ್ನಾಳ್ ಅವರ ಬೆನ್ನಿಗೆ ಸದಾ ನಿಲ್ಲುತ್ತೆ. ಈ ಒಂದು ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಳ್ತಾ ಇರುವಂತ ಯತ್ನಾಳ್ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಯಡಿಯೂರಪ್ಪನವರಿಗೆ ಹಾಗೂ ಅವರ ಮಗ ವಿಜಯೇಂದ್ರ ಅವರಿಗೆ ಸವಾಲ್ ಹಾಕ್ತಾನೆ ಬರ್ತಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಳ್ತಾರೆ. ನಾವು ವಿಜೇಂದ್ರ ಹೇಳಿದ ನೀನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾ ರಾಜ್ಯಾಧ್ಯಕ್ಷ ಆಗ್ತೇನೆ.
ಇದಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.